ನನಗೆ ನೆಗಡಾದೈತಿ. ಧ್ವನಿ ಅಷ್ಟು ಕ್ಲಿಯರ್ ಬಂದಿಲ್ಲ. ಏನು ತಿಳ್ಕೊಬೇಡ್ರಿ. ಹಾಯ್ ಹಲೋ ಎಲ್ಲರಿಗೂ. ನಾನು ಇವತ್ತು ಒಂದು ವಿಷಯ ಹೇಳಾಕತ್ತೇನೆ. ಅದೇನಂದ್ರೆ ಪರಮಶಿವಗೆ ಜಲಾಭಿಷೇಕ ಅಂದ್ರೆ ಭಾಳ ಇಷ್ಟ. ಅಭಿಷೇಕ ಅಂದ್ರೆ ಭಾಳ ಇಷ್ಟ ಅವಂಗೆ. ಯಾವಾಗ ಮಾಡಿದರೂ ಭಾಳ ಇಷ್ಟ. ಶ್ರಾವಣ ಮಾಸ ಆಗಲಿ, ಯಾವ ಟೈಮ್ನಾದ್ರೂ, ಯಾವ ದಿನಗಳಲ್ಲಾದ್ರೂ ಅವ್ಗೆ ಅಭಿಷೇಕ ಅಂದ್ರೆ ಭಾಳ ಇಷ್ಟ. ಯಾಕೆ ಶಿವ ಅಂದ್ಬಿಟ್ಲೆ ಅಭಿಷೇಕನ ಫಸ್ಟ್ ಯಾಕೆ ಮಾಡ್ತಾರೆ? ಶಿವನ ಪೂಜೆ ಅಂದ್ಬಿಟ್ಲೆ ಅಭಿಷೇಕನ ನೆನಪಿಗೆ ಬರ್ತೈತಿ. ಯಾಕೆ ಅಂತೇಳಿ ಅದಕ್ಕೊಂದು ಕಾರಣ ಐತಿ. ಈ ಪುರಾಣದೊಳಗೆ, ಈ ದೇವತಾ ಲೀಲೆ ಒಳಗೆ ಏನು ಒಂದು ಹುಲ್ಲು ಕಡ್ಡಿ ಅಳಗ್ಯಾಡೈತಿ ಅಂದ್ರೆ ಅದಕ್ಕೊಂದು ಕಾರಣ ಇರ್ತೈತಿ. ಅದಕ್ಕೆ ಕಾರಣ ಇಲ್ಲದ್ಲೆ ಅದು ಅಳಗ್ಯಾಡ್ರಂಗಿಲ್ಲ. ಹಂಗೆ ಒಂದೊಂದು ವಿಷಯಕ್ಕೂ ಒಂದೊಂದು ಕಾರಣ ಇರ್ತಾವೆ. ಹಂಗೆ ಇದು ಶಿವಗೆ ಜಲಾಭಿಷೇಕ ಆಗಲಿ, ಅಭಿಷೇಕ ಯಾಕೆ ಇಷ್ಟ ಅಂತ ಅದಕ್ಕೊಂದು ಕಾರಣ ಐತಿ. ನಿಮಗೆಲ್ಲರಿಗೂ ಗೊತ್ತಿದ್ದಂತೆ ಸಮುದ್ರ ಮಂಥನ ಆಗಿರ್ತೈತಿ. ಆವಾಗ ಸಮುದ್ರ ಮಂಥನದೊಳಗೆ ವಿಷ ಬಂದಿರ್ತೈತಿ, ಹಲ ಬಂದಿರ್ತೈತಿ. ಆವಾಗ ಅದನ್ನು ಶಿವನ ಕುಡಿತಾನೆ. ಯಾಕಂದ್ರೆ ಅವಂಗೆ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಇರ್ತೈತಿ. ಕುಡಿದ್ರೆ ಶಿವನ ಕುಡಿಬೇಕು ಅಂತಂದು ವಿಷ್ಣು ಹೇಳ್ತಾನೆ. ಆವಾಗ ಶಿವ ಎಲ್ಲ ಬ್ರಹ್ಮಾಂಡವನ್ನು, ಎಲ್ಲ ಜೀವಿಗಳನ್ನು ರಕ್ಷಣೆ ಮಾಡ್ಬೇಕಂತಂದು ಅವನ ಇಷ್ಟು ಹಲ ಕುಡಿತಾನೆ. ಆವಾಗ ಕುಡಿದಾಗ ಪಾರ್ವತಿ ತಕ್ಷಣ ಬಂದಾಕಿನ ಅವನ ಕುತ್ತಿಗೆ ಮೇಲೆ ಕೈಯಿಂದ ಹತ್ತಿ ಹಿಡಿತಾಳೆ. ಯಾಕಂದ್ರೆ ಆಕೆ ಹಂಗೆ ಅದನ್ನು ಬಂದು ಹತ್ತಿ ಹಿಡ್ದಾಳಂದ್ರೆ ಅದು ಹಂಗೆ ಸುಮ್ಮನೆ ಹಿಡ್ದಿದ್ದಲ್ಲ. ಅದಕ್ಕೂ ಒಂದು ಕಾರಣ ಇರ್ತೈತಿ. ಆ ವಿಷ ಏನಾರ ಶಿವನ ಹೊಟ್ಟೆ ಒಳಗೆ ಹೋದ್ರೆ, ಶಿವನ ಹೊಟ್ಟೆ ಒಳಗೆ ಇಡೀ ಬ್ರಹ್ಮಾಂಡನೇ ಇರ್ತೈತಿ. ಇಡೀ ಬ್ರಹ್ಮಾಂಡನ ಹೊಟ್ಟೆ ಒಳಗೆ ಇರ್ತೈತಿ. ಆವಾಗ ಆ ವಿಷ ಏನಾರ ಅವ್ನ ಹೊಟ್ಟೆ ಒಳಗೆ ಇಳಿತಂದ್ರೆ ಇಡೀ ಬ್ರಹ್ಮಾಂಡನ ಎಲ್ಲ ನಾಶ ಆಗುವಂಥ ಸಂದರ್ಭ ಇರ್ತೈತಿ. ಹೀಗಾಗಿ ಅದನ್ನು ತಡಿಬೇಕಂತಂದು ಪಾರ್ವತಿ ಬಂದು ಕೈಯಿಂದ ತಡಿ ಹಿಡಿತಾಳೆ. ಅದನ್ನು ಕುತ್ತಿಗೆ ಒಳಗೆ ಕುಂದ್ರೋಗ ಮಾಡ್ತಾಳೆ ವಿಷನ. ಅದಾದಮೇಲೆ ಒಂದು ಕುತ್ತಿಗೆಯಿಂದ ತಲೆ ಮಟನೂ ಎಲ್ಲ ಭಾಗ ನೀಲಿ ಕಲರ್ ಆಕತಿ. ಆವಾಗ ಅವಾಗ ನೀಲಕಂಠ ಅಂತೇಳಿ ಹೆಸರಿಡ್ತಾರೆ. ಆವಾಗ ಅದು ಅಷ್ಟು ಅಲ್ಲೇ ಉಳಿದಿದ್ದಕ್ಕೆ ಅವಂಗೆ ಭಯಂಕರ ಉರಿ ಸ್ಟಾರ್ಟ್ ಆಕತಿ. ಶಿವಗೆ ಭಯಂಕರ ಉಷ್ಣತೆ ಹೆಚ್ಚಾಗಿಬಿಡ್ತೈತಿ ಆ ವಿಷದಿಂದ. ಇಡೀ ಜಗತ್ತು, ಇಡೀ ಬ್ರಹ್ಮಾಂಡನ ಸರ್ವನಾಶ ಆಗುವಂಥ ವಿಷನ ಅವ್ನು ಕುಡ್ದಾನಂದ್ರೆ ಅವಂಗೆ ದೇವರಾದ್ರೂ ಅವಂಗೂ ಅದರಲ್ಲಿಂದ ಒಂದು ಕಷ್ಟ ಸ್ಟಾರ್ಟ್ ಆಕತಿ. ಅದು ಏನಂದ್ರೆ ಉರಿ ಅಂದ್ರೆ ಒಟ್ಟು ತಡ್ಕೊಳಕ್ಕಾಗ್ಲಾರ್ದಷ್ಟು ಉಷ್ಣತೆ ಹೆಚ್ಚಿಗೆ ಆಕತಿ. ಅವಾಗ ಅದನ್ನು ಕಡಿಮೆ ಮಾಡ್ಬೇಕಂತಂದು ಏನು ಮಾಡ್ತಾರೆ, ಎಲ್ಲರೂ ದೇವಾನುದೇವತೆಗಳು ಬಂದು ನೀನು ನಮ್ಮನ್ನೆಲ್ಲರನ್ನೂ ರಕ್ಷಣೆ ಮಾಡಿದಪ್ಪ ಅಂತಂದು ನಿನಗೆ ನಾವು ಶಾಂತಿಯುತವಾಗಿ ಶಾಂತಿಯನ್ನು ತಂದುಕೊಡೋದು, ನಿನಗೆ ನೆಮ್ಮದಿಯನ್ನು ತಂದುಕೊಡೋದು ನಮ್ಮ ಕರ್ತವ್ಯ ಐತಿ ಅಂತಂದು ಬಂದು ಎಲ್ಲರೂ ದೇವತೆಗಳು ಒಬ್ಬೊಬ್ಬರು ಬಂದು ಜಲಾಭಿಷೇಕ ಮಾಡ್ತಾರೆ. ತಲೆ ಮೇಲೆ ಜಲಾಭಿಷೇಕ ಮಾಡ್ತಾರೆ. ಆಮೇಲೆ ಮಾಡಾಕತ್ತೂಟ್ಲೆ ಹಂಗೆ ಎಲ್ಲರೂ ಮಾಡ್ಕೊತ ನೀರು ಹಾಕ್ಕೊತ ಹೋದಂಗೆ ಅವಂಗೆ ಉಷ್ಣತೆ ಕಡಿಮೆ ಆಕತಿ. ಆವಾಗ ಒಂದು ಸ್ವಲ್ಪ ಅವಂಗೆ ಶಾಂತ ಅನ್ನಿಸ್ತತಿ. ಉರಿ ಎಲ್ಲ ಕಡಿಮೆ ಆಕ್ಕೊತ ಬರ್ತೈತಿ. ಹೆಂಗೆ ಅವ್ರು ಜಲಾಭಿಷೇಕ ದೇವತೆಗಳು ಮಾಡ್ಕೊತ ಹೋಗ್ತಾರೆ ಹಂಗೆ ಉರಿ ಕಡಿಮೆ ಆಕ್ಕೊತ ಬಂದು ಉಷ್ಣತೆ ಕಡಿಮೆಯಾಗಿ ಸಮಾಧಾನ ಅನ್ನಿಸ್ತತಿ. ಆವಾಗ ತೃಪ್ತಿ ಆಕ್ಕೊತ ಬರ್ತಾನೆ. ಆವಾಗ ಹೀಗಾಗಿ ಆವಾಗಲಿಂದ ಅವಂಗೆ ಅಭಿಷೇಕ ಅಂದ್ರೆ ಭಾಳ ಇಷ್ಟ ಅವಂಗೆ ಯಾಕಂದ್ರೆ ಅವ ಅದನ್ನು ವಿಷ ಕುಡ್ದಾನಂದ್ರೆ ಹಂಗೆ 1 ದಿನದ ಮಟ್ಟಿಗೆ 2 ದಿನದ ಮಟ್ಟಿಗೆ ಅಷ್ಟೇ ಅಲ್ಲಿ ಕುತ್ತಿಗೆಯೊಳಗೆ ಇರಾಕಂತವು ಕುಡ್ದಿದ್ದಲ್ಲ. ಈ ಸೃಷ್ಟಿ ದೇವಾನುದೇವತೆಗಳು ಈ ಸೃಷ್ಟಿ ಬ್ರಹ್ಮಾಂಡ ಇರೋ ತನಕನೂ ಅದು ಅವನ ಕುತ್ತಿಗೆ ಒಳಗೆ ಇರ್ತೈತಿ. ಇರೋ ತನಕ ಅಂದ್ರೆ ಶಿವನ ಈ ಸೃಷ್ಟಿಗೆ ಆದಿ ಅವನ ಅಂತ್ಯ. ಅವನ ಕುತ್ತಿಗೆ ಒಳಗೆ ಅದು ಯಾವಾಗಲೂ ವಿಷ ಇದ್ದೇ ಇರ್ತೈತಿ. ಹೀಗಾಗಿ ಅವಂಗೆ ಎಲ್ಲರೂ ಶಿವ ಅಂದ್ಬಿಟ್ಲೆ ಜಾಸ್ತಿ ಅಭಿಷೇಕನ ಫಸ್ಟ್ ಮಾಡ್ತಾರೆ. ಅದರೊಳಗೆ ಜಲಾಭಿಷೇಕ ಅಂದ್ರೆ ಅವ್ನಿಗೆ ಭಾಳ ಇಷ್ಟ. ಎಲ್ಲದಕ್ಕಿಂತನೂ ಜಲಾಭಿಷೇಕ ಅಂದ್ರೆ ಭಾಳ ಇಷ್ಟ. ಹೀಗಾಗಿ ನಮ್ಗೆ ಶಿವ ಅಂದ್ಬಿಟ್ಲೆ ಅಭಿಷೇಕ ಮಾಡ್ತಾರೆ ಪೂಜೆ. ಇದೇ ಕಾರಣ. ಅದಕ್ಕೆ ಯಾರು ಶಿವನ ಪೂಜೆ, ಯಾರು ಲಿಂಗವಂತರದಿರಿ, ಲಿಂಗ ಯಾರು ಕಟ್ಕೊಂಡಿರಿ ಶಿವನ ಲಿಂಗನ, ಅವರು ದಯವಿಟ್ಟು ದಿನಾಲೂ ಸ್ನಾನ ಆದಮೇಲೆ
ಶಿವನ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ರಿ. ಅವ ಭಾಳ ಸಿಂಪಲ್ ಶಿವನ ಪೂಜೆ, ಭಾಳ ಆಡಂಬರದವ ಅಲ್ಲವ. ಅವನ ತಲೆ ಮೇಲೆ ನೆತ್ತಿ ಮೇಲೆ ಒಂದು ಸ್ವಲ್ಪ ನೀರು ಹಾಕಿದ್ರೆ ಸಾಕು, ಅವ್ಗೆ ಸಮಾಧಾನ ಆಗಿಬಿಡ್ತಾನವ. ಅವಾಗ ಅಗದಿ ನಾವು ಅವಾಗ ನಾವು ತೋರಿಸೋ ಭಕ್ತಿ ಶಿವಗೆ. ಅದಕ್ಕೆ ಯಾರಾದರೂ ದಯವಿಟ್ಟು ಲಿಂಗವಂತರಾಗಿ ಹುಟ್ಟಿದವರು ಎಟ್ಲೀಸ್ಟ್ ನಿಮ್ಗೆ ಯಾವಾಗಲೂ ನೀವು ಕೊಳ್ಳಾಗ ಲಿಂಗ ಹಾಕ್ಕೋಬೇಕಂತೇನಿಲ್ಲ. ಸ್ನಾನ ಆದಮೇಲೆ ಯಾವಾಗಾರ ಸ್ನಾನ ಮಾಡಿರಿ. ನಿಮ್ಗೆ ಟೈಮ್ ಬೆಳಗ್ಗೆಯಿಂದ ಸಂಜೆ ತನಕನೂ ನಿಮ್ಗೆ ಯಾವಾಗ ಟೈಮ್ ಸಿಗ್ತೈತೆ ಅವಾಗ ಸ್ನಾನ ಮಾಡಿರಿ. ಯಾವಾಗ ಮಾಡಿದ್ರೂ ಬೆಳಗ್ಗೆ ಮಾಡಿದ್ರೆ ಚಲೋ. ಇಲ್ಲ ನೀವು ಬ್ಯುಸಿ ಅದೀರಿ ಅಂದ್ರೆ ಟೈಮ್ ಮಾಡಿರಿ. ಮಾಡಿದ್ಮೇಲೆ ಒಂದು ಸ್ವಲ್ಪ ಒಂದು ಹನಿ ಅವಂಗೆ ನೆತ್ತಿ ಮೇಲೆ ಶಿವನ ನೆತ್ತಿ ಮೇಲೆ ನೀರು ಹಾಕಿದ್ರೆ ಅವಂಗೆ ಎಷ್ಟು ಸಮಾಧಾನ ಆಕತಿ. ಅದ್ರಲಿಂದ ಅವನ ಅಷ್ಟು ತೃಪ್ತಿ ಆಗ್ಬೇಕು. ಅದ್ರಲಿಂದ ಅಕ್ಕನಂದ್ರೆ ಅದ್ರಲಿಂದ ನಮಗೆ ಎಷ್ಟು ಪುಣ್ಯ ಬರ್ತೈತಿ ಹಾಕಿದವ್ರಿಗೆ, ಅದನ್ನು ವಿಚಾರ ಮಾಡಿರಿ ನೀವು. ಅದಕ್ಕೆ ದಯವಿಟ್ಟು ಶಿವನ ಮೇಲೆ ದಿನಾಲೂ ನೀರು ಹಾಕಿ ಇದು ಮಾಡ್ಕೊರಿ, ನಮ್ಮ ಪೂಜೆ ಮಾಡಿರಿ. ಮತ್ತು ಯಾರು ಲಿಂಗವಂತರಿಲ್ಲ ಅವರು ಶಿವನ ಗುಡಿ ಅದು ಇರ್ತೈತಿ. ನೀವು ಮಾಡಂಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಅರ್ಚಕರಿಗೆ ಹೇಳಿ ಅಭಿಷೇಕ ಮಾಡಿರಿ, ಜಲಾಭಿಷೇಕ ಮಾಡಿರಿ ಅಂತ ಹೇಳಿದ್ರೆ ಅವ್ರು ಮಾಡ್ತಾರೆ. ಹಂಗೆ ಮಾಡಿರಿ, ಇದರಿಂದ ಭಾಳ ಪುಣ್ಯ ಬರ್ತೈತಿ. ನಾವು ಶಿವನ ತಲೆ ಮೇಲೆ ನೀರು ಹಾಕಿದಾಗ ಅವ ಸಮಾಧಾನ ಅಕ್ಕಾನ, ಸಂತೃಪ್ತಿ ಅಕ್ಕಾನಂತಲ್ಲ. ಅವ ಇಡೀ ಸೃಷ್ಟಿಕರ್ತನ ಅವದಾನ. ಅವ ತನ್ನ ತಲೆ ಮೇಲೆ ಇಡೀ ಸೃಷ್ಟಿ ಒಳಗಿರುವಂಥ ಇಡೀ ಜಲಶಕ್ತಿನ ಗಂಗಾ ಮಾತೆ ರೂಪದಾಗ ಅವನ ತಲೆ ಮೇಲೆ ಇಟ್ಕೊಂಡಾನ. ಸದಾ ತಂಪಾಗಿರುವಂಥ ಚಂದ್ರನ್ನ ತನ್ನ ತಲೆ ಮ್ಯಾಗ ಕುಂದಿರ್ಸ್ಕೊಂಡಾನ. ಅಷ್ಟು ಶಕ್ತಿ ಇರುವಂಥ ದೇವರು. ಆದ್ರೆ ನಮಗೆ ನಮ್ಮ ಅವಶ್ಯಕತೆ ಇಲ್ಲ. ನಮಗೆ ಅವನ ಮೇಲೆ ಪೂಜೆ ಮಾಡಿ ನೀರು ಹಾಕಿ ಪೂಜೆ ಮಾಡೋದು ನಮಗೆ ಅವಶ್ಯಕತೆ ಐತಿ. ಯಾಕಂದ್ರೆ ನಮಗೆ ಪುಣ್ಯ ಬೇಕಂದ್ರೆ, ಅಥವಾ ನಮ್ಮ ಜೀವನದಾಗ ನಮಗೆ ನೆಮ್ಮದಿ ಸುಖ ಶಾಂತಿ ಸಿಗ್ಬೇಕಂದ್ರೆ ನಾವು ಸ್ವಲ್ಪ ಆದರೂ ಅಳಿಲು ಸೇವೆ ಮಾಡಬೇಕು. ಯಾವುದೇ ದೇವರಾಗಲಿ ನಾವು ಮಾಡಬೇಕು ನಮ್ಮ ಕೈಲಾದಷ್ಟು. ಆವಾಗ ನಮ್ಮ ಜೀವನಕ್ಕೆ ಒಂದು ಅರ್ಥ ಅಂತಿರ್ತೈತಿ. ನಮ್ಮ ಜೀವನದಾಗೂ ಸುಖ ಸಂತೋಷ ನೆಮ್ಮದಿ ಎಲ್ಲ ಸಿಗ್ತೈತಿ. ನಮ್ಮ ಪರಿವಾರದವರು ಆರಾಮಿರ್ತಾರೆ, ನಮ್ಮ ಫ್ಯಾಮ್ಲಿಯವ್ರು ಎಲ್ಲರೂ ಆರಾಮಿರ್ತಾರೆ. ಅದಕ್ಕೆ ನಾವು ಮಾಡಬೇಕು. ಅವನ ಅನುಗ್ರಹ ನಮಗೆ ಬೇಕಪ್ಪ ಅಂದ್ರೆ ನಾವು ಮಾಡಬೇಕು. ಕೆಲವೊಂದು ಇಂಥವ ಹಾದಿಗಳಿರ್ತಾವೆ ನಮ್ಗೆ. ನಾವು ಆರಾಮಾಗಿರ್ಬೇಕಂದ್ರೆ ಸ್ವಲ್ಪ ಅದು ಭಾಳ ಹೊತ್ತಿನ ಕೆಲಸ ಇರಂಗಿಲ್ಲ, ಒಂದು 5 ನಿಮಿಷದ ಕೆಲಸ ಇರ್ತೈತಿ. ಇಡೀ 24 ಗಂಟೆ ನಮ್ಮ ಕಡೆ ಇರ್ತೈತಿ. ಒಂದು 5 ನಿಮಿಷ ನಾವು ಅದಕ್ಕಾಗಿ ಮೀಸಲಿಟ್ರೆ ಅದ್ರಾಗೇನು ನಾವು ಕಳ್ಕೊಳ್ಳುವಂಥದ್ದೇನಿಲ್ಲ, ಪಡ್ಕೊಳ್ಳುವಂಥದ್ದೇ ಭಾಳ ಇರ್ತೈತಿ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು.